ಮತ್ತೆ ರಾಜ್ಯದಲ್ಲಿ ಗ್ಯಾರಂಟಿ ಸದ್ದು ಮಾಡ್ತಿದೆ. ಗ್ಯಾರಂಟಿ ಹಣವನ್ನು ಕಾಂಗ್ರೆಸ್ನ ಕಾರ್ಯಕರ್ತರುಗಳು ಮತ್ತು ನಾಯಕರಿಗೆ ಕೂಡ ಉದ್ಯೋಗ ಕಲ್ಪಿಸುವ ಮುಖಾಂತರ ಜೇಬು ತುಂಬಿಸ್ತಿದ್ದಾರೆ ಅನ್ನೋದು ಭಾರತೀಯ ಜನತಾ ಪಕ್ಷದ ಗಂಭೀರ ಆರೋಪ ಆಗಿರುವಂಥದ್ದು. ಯಾವುದೇ ಸರ್ಕಾರಗಳಿರಲಿ ಪಕ್ಷಗಳಿರಲಿ ಅವರವರ ಕಾರ್ಯಕರ್ತರಿಗೆ ಅನುಕೂಲ ಆಗುವನ್ನ ರೀತಿಯಲ್ಲಿ ಹಿಂಬಾಗಿಲ ಮುಖಾಂತರ ಬೇರೆ ಬೇರೆ ಹುದ್ದೆಯನ್ನು ಕಲ್ಪಿಸಿಕೊಡ್ತಿದೆ. ನಮ್ಮ ಮುಂದೆ ಮಹಾರಾಷ್ಟ್ರ ಸರ್ಕಾರ ಕೂಡ ಇರ್ತಕ್ಕಂಥದ್ದು. ಮಹಾರಾಷ್ಟ್ರ ಸರ್ಕಾರದಲ್ಲಿ ಅದಕ್ಕಾಗಿ ತಿದ್ದುಪಡಿಯನ್ನೇ ತಂದಿರತಕ್ಕಂಥದ್ದು. ಪ್ರತಿ ಸಚಿವರ ಅಂದರೆ ಸಚಿವಾಲಯದಲ್ಲಿ ಸಂಘ ಪರಿವಾರದ ಕಾರ್ಯಕರ್ತರು 2 ರಿಂದ 4 ಜನರು ಕೂಡ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು. ದೇಶದ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಆಯಾ ಸರ್ಕಾರಗಳು ಅವರ ಕಾರ್ಯಕರ್ತರನ್ನ ಹೊಟ್ಟೆ ತುಂಬಿಸುವ ಕೆಲಸವನ್ನು ಮಾಡ್ತಿರ್ತಕ್ಕಂಥದ್ದು ಮತ್ತು ಕೆಲವು ಜನರು ಹೇಳೋ ಪ್ರಕಾರ ಅವರ ಚೇಲಗಳಿಗೆ ಅನುಕೂಲ ಮಾಡಿಕೊಡ್ತಿದ್ದಾರೆ ಅಂತೇಳಿ ಗಂಭೀರ ಆರೋಪ ಕೇಳಿ ಬಂದಿರುವಂಥದ್ದು. ಅಂತೆಯೇ ಕರ್ನಾಟಕದಲ್ಲಿ ವರ್ಷಕ್ಕೆ 15 ಕೋಟಿ ರೂಪಾಯಿ ಜನರ ತೆರಿಗೆ ದುಡ್ಡನ್ನು ಕಾಂಗ್ರೆಸ್ನ ನಾಯಕರುಗಳಿಗೆ ಮತ್ತು ಕಾರ್ಯಕರ್ತರುಗಳಿಗೆ ಗ್ಯಾರಂಟಿ ಅನುಷ್ಠಾನ ಸಮಿತಿ ಹೆಸರಿನಲ್ಲಿ ಹಣವನ್ನು ಕೊಡ್ತಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಈಗಾಗಲೇ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಇದರ ಬಗ್ಗೆ ನಾವು ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತು ಆಮ್ ಆದ್ಮಿ ಪಾರ್ಟಿ ಹಾಗೂ ಕಾಂಗ್ರೆಸ್ನ ಪಕ್ಷದ ಅನೇಕ ನಾಯಕರುಗಳು ಮತ್ತು ಕಾರ್ಯಕರ್ತರುಗಳಿಂದ ಚರ್ಚೆಯನ್ನು ಮಾಡ್ತೀವಿ. ಹಾಗಾಗಿ ನಾನು ಮೊದಲನೇದಾಗಿ ಕಾರ್ಪೊರೇಟ್ರು ಆಗಿದ್ದಂಥ ಭಾರತೀಯ ಜನತಾ ಪಕ್ಷದ ನಾಯಕರಾಗಿದ್ದಂಥ ಬಿ ವಿ ಗಣೇಶ್ ಅವ್ರ ಮೂಲಕ ಆರಂಭಿಸ್ತೇನೆ. ಬಿ ವಿ ಗಣೇಶ್ ಅವರೇ, ಗ್ಯಾರಂಟಿ ಸ್ಕೀಮನ್ನು ಮಾಡಿದ್ದಾರೆ, ಅದನ್ನು ಅನುಷ್ಠಾನವನ್ನು ಮಾಡ್ತಕ್ಕಂಥದ್ದು ಒಂದು ಸರ್ಕಾರ, ಅದಕ್ಕಾಗಿ ವ್ಯವಸ್ಥೆ ಇದೆ, ಅಧಿಕಾರಿಗಳಿರ್ತಕ್ಕಂಥದ್ದು. ಇಂಥದ್ರ ನಡುವೆ ಅದಕ್ಕೊಂದು ಅನುಷ್ಠಾನ ಸಮಿತಿ, ಅದಕ್ಕೊಬ್ಬರು ಅಧ್ಯಕ್ಷರು, ಅವರಿಗೆ ಕಾರು, ಆಫೀಸು, ಆ ಕಾರಿಗೆ ಡೀಸೆಲ್, ಅವರಿಗೆ PA, ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಈಗ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಕನ್ನಡದಲ್ಲಿ ಒಂದು ಗಾದೆ ಇದೆ, ಮೂಗಿಗಿನ್ನ ಮೂಗುತಿ ಭಾರ ಅಂತ. ಮೊದಲನೇದಾಗೆ ಗ್ಯಾರಂಟಿ ಕೊಡೋ ಸಂದರ್ಭದಲ್ಲಿ ಅವರಿಗೆ ತಲೆಯಲ್ಲಿ ಮೊದಲೂ ಇಲ್ಲ, ಬುದ್ಧಿನೂ ಇಲ್ಲ. ಕಾಂಗ್ರೆಸ್ ಸರ್ಕಾರಕ್ಕೆ ನೀತಿ ರೂಪಿಸತಕ್ಕಂಥ ಸಂದರ್ಭದಲ್ಲಿ ಫಸ್ಟ್ ಹಿಡುವುದ್ರು, ನಿನಗೂ ಹೋಗ ಕಾಕಾ ಸಾಹೇಬ್ ಪಾಟೀಲ ಹೋಗೋ, ನಿನಗೂ ಏನೋ ಸಿಕ್ಕದವನಿಗೆಲ್ಲ ದಾನ ಧರ್ಮ ಮಾಡಿ ದಾನ ಸುರ ಕಾಣಿಸ್ಕೊಳ್ಳೋಕೆ ಹೋದರು. ಫಸ್ಟು ಅಲ್ಲಿಡುವುದ್ರು. ಆಮೇಲೆ ಬರ್ತಾ ಬರ್ತಾ ಗ್ಯಾರಂಟಿ ಕೊಟ್ಟು ನಾವು ಉಳಿಯೋಕ್ಕಾಗಲ್ಲ ಅಂಥೇಳಿ ಅವ್ರ ಮನೇಲೇ ಬೆಂಕಿ ಹಚ್ಕೊಳ್ಳೋಕೆ ಶುರುವಾಯಿತು. ಬೆಂಕಿ ಹತ್ಕೊಳ್ಳೋಕೆ ಶುರುವಾದ ಮೇಲೆ ನಮಗೆ ಮಹಿಳೆಯರು ಪತ್ರ ಬರೆದಿದ್ದಾರೆ, ನಮ್ಗೆ ಯಾಕೆ ನೀವು ಕೊಡ್ತೀರಾ ಹಂಗೆ ಅಂತ. ಅವ್ರ ಪಕ್ಷದಲ್ಲೇ ಗ್ಯಾರಂಟಿ ಕೊಟ್ಟು ನಮ್ಮ ಅಭಿವೃದ್ಧಿ ಹಾಳು ಮಾಡ್ತಿದ್ದೀರಲ್ಲ ಅಂತ ಹೇಳಿದ್ರು. ಆದರೆ ಗ್ಯಾರಂಟಿಯಿಂದ ಎಷ್ಟು ಅನಾನುಕೂಲ ಅನಾಹುತಗಳಾಗಿದೆ ಅಂತೇಳಿ ಅವ್ರ ಪಕ್ಷದಲ್ಲೇ ಕೂಡ ಒಂದು ಉತ್ತಮವಾದಂಥ ಚರ್ಚೆ ನಡೀತಿರೋ ಸಂದರ್ಭದಲ್ಲಿ ಈಗ ನಾವು ತಿಂದರೆ ಸಾಲದು, ನೀವು ಬಂದು ನಮ್ಮ ಜೊತೆಯಲ್ಲಿ ತಿನ್ನರೋ, ನಾವು ತಿಂದ್ಕೊಂಡೋದ್ರೆ ಹೆಂಗೋ, ನಾವು ತಿಂದರೆ ನೀವು ಯಾಕೆ ಕೊಟ್ಟು ಅವ್ರಿಗೆ ಪಡ್ತೀರೋ, ನೀವು ನಮ್ಮ ಜೊತೆಲಿ ಬಂದು ತಿನ್ನಿರಿ ಅಂತೇಳಿ ಸೇರಿಸ್ಕೊತಾ ಇದ್ದಾರೆ. ಯಾವುದೇ ಇಲಾಖೆಗಳು ಗ್ಯಾರಂಟಿ ಯೋಜನೆಯನ್ನು ಜಾರಿಗೆ ತರಲಿಕ್ಕೆ ಅಧಿಕಾರಿಗಳ ನೇತೃತ್ವದಲ್ಲಿ DBT ಇದೆ, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಇದೆ. ಹಾಗಾಗಿ ಇರತಕ್ಕಂಥ ಅವರು ಬಿಡಿ, ಅವರು ಕೈಯಲ್ಲಿ ಹಾಕಿದ್ರೆ ಮೈಯೆಲ್ಲ ಪರ್ಚ್ಕೊತಾವ್ರೆ. ಸಮಾಜದಲ್ಲಿ ದುರ್ಬಲ ವ್ಯಕ್ತಿಗಳನ್ನು, ದುರ್ಬಲ ಸಮುದಾಯಗಳನ್ನು ಮುಂದೆ ತರಬೇಕಾದದ್ದು ಸರ್ಕಾರದ ಕರ್ತವ್ಯ. ಆದರೆ ರೂಪಿಸತಕ್ಕಂಥ ಸಂದರ್ಭದಲ್ಲೇ ಇವ್ರಿಗೆ ತಲೆ ಇಲ್ಲ, ಮೆದುಳಿಲ್ಲ, ನೀತಿ ಇಲ್ಲ, ನಿರೂಪಣೆ ಇಲ್ಲ. ಮಾಡಿದ್ರು, ಓಕೆ, ಅಧಿಕಾರಕ್ಕೆ ಬಂದಾಯಿತು, ಕೂತ್ಕೊಂಡಾಯಿತು, ನಾನು ಇಳಿದ ಮೇಲೆ ಯಾರಂಗೆಲ್ಲ ಹೋಗಲಿ. ನಾವು ಕೆಲವು ಸರಿ ನಾವು ಬಸ್ ಸೀಟ್ ಇಳಿದ ಮೇಲೆ ಸೀಟ್ ಅರ್ಧೋತಾರಲ್ಲ, ಆ ಬುದ್ಧಿ ಅವ್ರದ್ದು. ಇನ್ನೊಬ್ಬ ಬಂದು ಕೂತ್ಕೊತಾರೇನೋ ಬುದ್ಧಿ ಇಲ್ಲ. ಈಗ ಮನೆಗೆ ಕಳಿಸಿ, ಏನೋ ಮನೆಗೆ ಕಳಿಸಿ ದುಡ್ಡು ಬಂತ ಅಂತ ಕೇಳ್ತಾರೆ. ಅಲ್ರಿ, ದುಡ್ಡು ಬಂತ ಅಂತ ಕೇಳಿ ನೀವು TVನವರು ಕೇಳಿದ್ರೆ ಹೇಳ್ತಾರೆ ನನಗೆ ಬಂದಿದೆ ಬಂದಿಲ್ಲ ಅಂತ ಹೇಳ್ತಾರೆ. ಈಗ DBT ಇದೆ, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ. ಅವರು ಇವ್ರಿಗೂ ಕಳಿಸ್ತಾ, ಯಾರಿಗೂ ಕೈಯಲ್ಲಿ ಕೊಡ್ತಿರಲಿಲ್ವ? ಇವ್ರು ಹೋಗೇನು ಮನೆ ಕೇಳೋದು? ಏನೋ ಮಕ್ಕಳು ಹೊಟ್ಟೆ ತುಂಬ ಊಟ ಮಾಡ್ದಂದರೆ ಬಟ್ಟೆ ತೋರಿಸಿದ್ರಂತೆ, ಹೊಟ್ಟೆ ತುಂಬ ಊಟ ಮಾಡ್ದಂದ್ರೆ ನೋಡಿ ಹೊಟ್ಟೆ ತುಂಬ ಊಟ ಮಾಡಿದ್ರೆ ತುಂಬಿಲ್ಲ ಅಂತ ಹೇಳಲಿಲ್ಲ, ಅವ್ರ ಮಕ್ಕಳು ಬಟ್ಟೆ ಅದು ತೋರಿಸಿದ್ರಂತೆ. ಹಂಗೆ ಇವ್ರ ಕತೆ. ನಾವು ತಿಂದಿದ್ದು ಸಾಲದಪ್ಪ, ನೀವು ನಮ್ಮ ಜೊತೆ ಸೇರ್ತೀನಿ ಅಂತ ಹೇಳ್ತಾರೆ. ಹಾಗಾಗಿ ಕಾಂಗ್ರೆಸ್ ಸರ್ಕಾರದವರು ಅಧಿಕಾರ ನಡೆಸ್ತಾ ಇದ್ದಾರೆ. ಸ್ವಲ್ಪ ಬುದ್ಧಿ ಉಪಯೋಗಿಸಿ ಅಧಿಕಾರ ನಡೀಲಿ, ರಾಜ್ಯ ಜನತೆಗೆ ಒಳ್ಳೇದು ಮಾಡಲಿ, ಗ್ಯಾರಂಟಿ ಕೊಡಲಿ, ದೀನರನ್ನು ದುರ್ಬಲ ಸಮುದಾಯಗಳನ್ನು ಮೇಲ್ ತೊಗೊಂಡು ಬರತಕ್ಕಂಥ ನೀತಿ ಮಾಡಲಿ. ಅದು ಬಿಟ್ಟು ಸಿಕ್ಕಿದವ್ರಿಗೆ ಸೀರುಂಡೆ, ಮುಗ್ದವ್ರಿಗೆ 3 ಉಂಡೆ ಅಂತೇಳಿ ಸಿಕ್ಕಿದ್ದಲ್ಲೇ ಎತ್ಕೊಡೋಕ್ಕೆ ಇದೇನು ದೇವಸ್ಥಾನ ಪ್ರಸಾದ ಅಲ್ಲ. ಯಾರ್ದೋ ದುಡ್ಡು 15 ಕೋಟಿ ಕಾರ್ಯಕರ್ತರು ತಿನ್ನಲಿ ಅಂತ ಹೇಳ್ಕೊಡ್ತಾ ಇರೋದು ಇದು ಭ್ರಷ್ಟಾಚಾರ ಅವ್ಯಾಹತವಾಗಿ ನಡೀಲಿಕ್ಕೆ ಸಹಕಾರ ಕೊಡ್ತಾ ಇರತಕ್ಕಂಥ ಒಂದು ನೀತಿ. ಹಾಗಾಗಿ ಕಾಂಗ್ರೆಸ್ನವರು ಈಗಾದರೂ ಎಚ್ಚೆತ್ತುಕೊಂಡು ಜನಗಳ ಮನಸ್ಸನ್ನು ಅರ್ಥಕೊಂಡು ರಾಜ್ಯದ ಪರಿಸ್ಥಿತಿಯನ್ನು ತಿಳಿದುಕೊಂಡು ದಯವಿಟ್ಟು ಒಳ್ಳೆಯ ರೀತಿಯಲ್ಲಿ ಹೆಜ್ಜೆ ಇಡಲಿ ಅಂತ ನಾನು ಆಶಿಸ್ತೀನಿ, ಬುದ್ಧಿ ಹೇಳ್ತೀನಿ. ಜನರ ತೆರಿಗೆ ದುಡ್ಡನ್ನು ನೀವು ನಿಮ್ಮ ಕಾರ್ಯಕರ್ತರಿಗೆ ಕೊಡಬೇಡಿ ಅಂತ ಹೇಳಿದಿರೋದ ಅನಿಲ್ ಅವರು ಹೇಳ್ತಿರುವಂಥದ್ದು. ಗ್ಯಾರಂಟಿ ಅನುಷ್ಠಾನ ಸಮಿತಿ ಅದು DBT ಮುಖಾಂತರ ಹೋಗುತ್ತೆ, ಇದಕ್ಕೆ ಯಾರೋ ದೊಣ್ಣೆ ನಾಯಕ ಅನ್ನೋ ರೀತಿಯಲ್ಲಿ ಅವರು ಹೇಳಿರ್ತಕ್ಕಂಥದ್ದು.
ಗ್ಯಾರಂಟಿ ಅನುಷ್ಠಾನ ಸಮಿತಿ ಸರ್ಕಾರದ ದುಡ್ಡು DBT ಮುಖಾಂತರ ನೇರವಾಗಿ ಅವರ ಖಾತೆಗಳಿಗೆ ಹಣ ಹೋಗುತ್ತೆ. ಅದನ್ನು ಮ್ಯಾನೇಜ್ ಮಾಡೋಕ್ಕೆ ಒಂದು ಸಮಿತಿ ಮಾಡಿದ್ದಾರೆ, ಜಿಲ್ಲಾ, ತಾಲೂಕು, ಸ್ಟೇಟು. ಅದಕ್ಕಾಗಿ ಕೋಟ್ಯಾಂತರ ರೂಪಾಯಿ ಹಣ ಖರ್ಚಾಗ್ತಿದೆ. ಜನರ ತೆರಿಗೆ ದುಡ್ಡನ್ನು ಈ ರೀತಿಯೂ ಪೋಲ್ ಮಾಡ್ಬೋದು, ಅವರ ಕಾರ್ಯಕರ್ತರುಗಳನ್ನ ಸಾಕಲಿಕ್ಕೆ ಅನ್ನೋದು ಚರ್ಚೆ ಆಗ್ತಿರುವಂಥದ್ದು. ಸರ್ಕಾರದಿಂದ ಕಾರ್ಯಕರ್ತರಿಗೆ ಕೊಡೋದು ಒಂದು, ಅದಲ್ಲದೆ ಗ್ಯಾರಂಟಿಗಳ ಅನುಷ್ಠಾನ ಮಾಡೋಕ್ಕೋಸ್ಕರ ಈ ಬಡವರು ಏನು ಮಾಡ್ತಾರೆ, ಈ ಕಾರ್ಯಕರ್ತರುಗಳ ಹತ್ರ ಹೋಗಿ ನಮಗೊಂದು ಆಧಾರ್ ಕಾರ್ಡ್ ಮಾಡಿಕೊಡಿ, ಇಲ್ಲಾಂದ್ರೆ ಇನ್ನೊಂದೊಂದು ಮಾಡಿಕೊಡಿ ಅಂತೇಳಿ ಅದರಲ್ಲೂ ಇನ್ನೂ ಅತಿ ಹೆಚ್ಚಾಗಿ ಭ್ರಷ್ಟಾಚಾರ ಆಗುತ್ತೆ. ಇವತ್ತು ಇದನ್ನು BJPಯವರು ಪ್ರಾರಂಭ ಮಾಡಿದರು ಮಹಾರಾಷ್ಟ್ರದಲ್ಲಿ ಇವತ್ತು 7 ಲಕ್ಷ ಕೋಟಿಗೆ ಸಾಲ ತಲುಪಿದೆ ಅಂತೇಳಿ ಅವರು ಫಡ್ನವೀಸ್ ಅವರೇ ಹೇಳ್ತಾ ಇದ್ದಾರೆ. ಅಂದರೆ ನಮಗೂ ಸಹ ಇಲ್ಲಿ ಗ್ಯಾರಂಟಿಗಳನ್ನ ಕೊಡೋಕ್ಕಾಗೋದಿಲ್ಲ, ಇದು ತಪ್ಪಾಗಿದೆ ಅಂತ. ಇವತ್ತು ಕರ್ನಾಟಕ ಸರ್ಕಾರಕ್ಕೆ ನಾನೊಂದು ಹೇಳ್ತೀನಿ, ಕಾಂಗ್ರೆಸ್ ಸರ್ಕಾರಕ್ಕೆ, ನಿಮ್ಮ ಕಾರ್ಯಕರ್ತರನ್ನ ನೀವು ನಮ್ಮೆಲ್ಲರ ಕಟ್ಟಿರೋ ಟ್ಯಾಕ್ಸ್ ಹಣದಲ್ಲಿ ಅವ್ರನ್ನ ಸಾಕೋಕ್ಕಿಂತ ನೀವು ಇವತ್ತು ಮಾಡಿರೋ 4 ಲಕ್ಷ ಕೋಟಿನ ಯಾಕೆ ನಿಮ್ಮ ಕಾರ್ಯಕರ್ತರ ಮನೆಯಿಂದ ತಗೊಬಂದು ರಾಜ್ಯದ ಸಾಲ ತೀರಿಸಬಾರ್ದು? ಇಲ್ಲ, ಅದೇ ಕಾಂಗ್ರೆಸ್ನವರು DK ಶಿವಕುಮಾರ್, RV ದೇಶಪಾಂಡೆ ಎಲ್ಲ ಶ್ರೀಮಂತರು ಇದಾರಲ್ಲ, ಅವರೆಲ್ಲ ಒಂದೊಂದು 1,000 ಕೋಟಿ ಕೊಡ್ತಾ ಇದಾರಂತೆ. ಇವತ್ತೇನಾಗುತ್ತೆ ಅಂದ್ರೆ ಸೀರಿಯಸ್ಲಿ ಅವರೆಲ್ಲ ಕೊಟ್ಟು 4 ಲಕ್ಷ ಕೋಟಿ ಇದೆಯಲ್ಲ, ಒಂದು 2 ಲಕ್ಷ ಕೋಟಿಗೆ ಇಳಿಸ್ತಾರಂತೆ. ಅವರೆಲ್ಲ ನಾಯಕರುಗಳಿದ್ದಾರೆ. ನೀವು ಸ್ವಲ್ಪ ಕೈ ಜೋಡಿಸಿ, ನೀವು ಅಷ್ಟೇ, ಮತ್ತೆ BJPಯವರು ನೋಡಿ ಸರ್, ಮಹಾರಾಷ್ಟ್ರದಲ್ಲಿ BJPಯವರಿಗೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ಯಾವುದೇ ನೈತಿಕತೆನೂ ಇಲ್ಲ. ಇವತ್ತು ಮಹಾರಾಷ್ಟ್ರದಲ್ಲಿ BJPಯವರು ಮೊದಲಿಗೆ ಏನು ಮಾಡಿದ್ದಾರೆ ಅಂದರೆ, ಎಲ್ಲ RSSನ ಕಾರ್ಯಕರ್ತರುಗಳಿಗೆ ಕೆಲಸ ದೊರಕಿಕೊಡ್ಬೇಕು ಅಂತೇಳಿ RSSನ ಎಲ್ಲ ಕಾರ್ಯಕರ್ತರುಗಳನ್ನ ಇವ್ರ ಕಚೇರಿಗಳಲ್ಲೂ ಮತ್ತು ಅಲ್ಲಿ ಮುಖ್ಯಮಂತ್ರಿ ಕಚೇರಿಗಳಲ್ಲೂ ಇದ್ದಾರೆ, ಮಂತ್ರಿಗಳ ಕಚೇರಿಗಳಲ್ಲೂ ಇದ್ದಾರೆ, ಎಲ್ಲ MLAಗಳ ಕಚೇರಿಗಳಲ್ಲೂ ಸಹ ಸರ್ಕಾರದಿಂದ ಹಣ ಕೊಟ್ಟು ಅವ್ರನ್ನ ಇಟ್ಕೊಂಡಿದ್ದಾರೆ. ಇದು BJPಯವರು ತೋರಿಸ್ಕೊಟ್ರು, ಅದೇ ದಾರಿಯಲ್ಲಿ ಇವತ್ತು ಕಾಂಗ್ರೆಸ್ ಅವರು ನಡೆಸ್ತಾ ಇದ್ದಾರೆ ಅಂತ. ನಾನು ಕಾಂಗ್ರೆಸ್ ಅವ್ರು ಕೇಳ್ತಾ ಇದ್ದೀನಿ, ಜನರ ತೆರಿಗೆ ದುಡ್ಡನ್ನು ನಿಮ್ಮ ಹೊಟ್ಟೆ ತುಂಬಿಸ್ಲಿಕ್ಕೆ ಯಾರೊಬ್ಬರು ಅಧ್ಯಕ್ಷಂತೆ, ಗ್ಯಾರಂಟಿ ಅನುಷ್ಠಾನ ಸ್ಟೇಟ್ಗೆ ಒಬ್ಬರಂತೆ, ವೈಸ್ ಪ್ರೆಸಿಡೆಂಟ್ ಅಂತೆ, ತಾಲೂಕೊಬ್ಬರು ಅಧ್ಯಕ್ಷರಂತೆ, ಜಿಲ್ಲೆಗೆ ಅಧ್ಯಕ್ಷಂತೆ, ಯಾರಪ್ಪನ ಮನೆ ದುಡ್ಡನ್ನು ಕೊಡ್ತಾ ಇದ್ದೀರಂತ ತಾವು ಹೇಳಬೇಕು. ನಿಮ್ಮ ನಾಯಕರ ಮನೆಯಿಂದ ತಂದು ಏನಾರು ಕೊಡ್ತಾ ಇದ್ದೀರಂತ ಹೇಳಬೇಕಂದ್ರೆ, ಜನರ ತೆರಿಗೆ ದುಡ್ಡನ್ನು ನಾನು ನಿಮ್ಮನ್ನು ಕೇಳ್ತಿದ್ದೀನಿ, ಜನರ ತೆರಿಗೆ ದುಡ್ಡನ್ನು ನಿಮ್ಮ ಕಾರ್ಯಕರ್ತರು ನಿಮ್ಮಗಳ ಹೊಟ್ಟೆ ತುಂಬಿಸೋಕ್ಕೆ ಸರ್ಕಾರ ಬಳಸ್ತಿದೆ ಅಂತ ಹೇಳಿದ್ರೆ ಇದು ಅಕ್ಷಮ್ಯ ಅಪರಾಧ ಅಲ್ವಾ? BJP ಮಾಡಿದ್ರು ತಪ್ಪು, ಬೇರೆ ಸರ್ಕಾರಗಳು ಮಾಡಿದ್ರು ತಪ್ಪು, ನೀವು ಮಾಡಿದ್ರು ಕೂಡ ತಪ್ಪು. ಗೌಡ್ರೆ, ಚಿದಾನಂದ್ ಪಟೇಲ್ ಅವರೇ, ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಿ. ನಾವು ಕಾಂಗ್ರೆಸ್ ಪಕ್ಷನ ಅಧಿಕಾರಕ್ಕೆ ತರಬೇಕಾದ್ರೆ ನಮ್ಮ ಕಾಂಗ್ರೆಸ್ಸಿನ ಎಲ್ಲ ಕಟ್ಟಾಳುಗಳು ಕಾರ್ಯಕರ್ತರು ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಅಲ್ವರಾ? ಅದರಿಂದ ಇಡೀ 6.5 ಕೋಟಿ ಕನ್ನಡಿಗರಿದ್ದಾರೆ. 6.5 ಕೋಟಿ ಜನ ಕನ್ನಡಿಗರ ಮನೆಗೆ ಹೋಗಿ ತಲುಪಿಸಿ ಕನ್ನಡಿಗರ ಈ ನಾಡಿನ ಕಟ್ಟಕ್ಕೋಸ್ಕರ, ಕಾಂಗ್ರೆಸ್ನ ತರಲಿಕ್ಕೋಸ್ಕರ ಕಾರ್ಯಕರ್ತರು ನಿಷ್ಠೆಯಿಂದ ಕೆಲಸ ಮಾಡಿದ್ದಾರೆ ಸ್ವಾಮಿ. ಅದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಹೊಟ್ಟೆ ಮೇಲೆ ಹೊಡಿಬೇಡಿ ಚಿದಾನಂದ ಅವರೇ. ಇದು ಏನಂತಂದ್ರೆ, ಕಾಂಗ್ರೆಸ್ಸಿನ ಎಲ್ಲ ಗ್ಯಾರಂಟಿ ನಿಮ್ಮ ಅರ್ಥ ಸರ್ಕಾರ ದುಡ್ಡನ್ನ ನಮಗೆ ಹಂಚಿದರೆ ಸುಮ್ಮನೆ ಇದ್ಬಿಡಿ ನೀವು ಅಂತ ಅರ್ಥನಾ? ನಾನು ಕೇಳ್ತಾ ಇದ್ದೀನಿ, ನಿಮಗೆ ನಿಮ್ಮ ಸರ್ಕಾರ ನಿಮಗೆ ಕೆಲಸ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ದುಡಿಯುವ ಕೈಗಳಿಗೆ ಕೆಲಸ ಕೊಡಲಿ ಸರ್ಕಾರ, ನಿಮಗೆ ಬೇರೆ ಬೇರೆ ಅವಕಾಶಗಳನ್ನ ಕಲ್ಪಿಸ್ಕೊಡ್ಲಿ. ನಾವು ಇಲ್ಲಿ ಕಾಂಗ್ರೆಸ್ ಪಕ್ಷದ ಏನು ಕಾರ್ಯಕರ್ತರಿದ್ದಾರೆ ಅವರು ಕೆಲಸ ಇದ್ಕೊಂಡೇ ಕಾಂಗ್ರೆಸ್ ಪಕ್ಷಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಪಕ್ಷದ ಎಲ್ಲ ಸರ್ಕಾರದ ಗ್ಯಾರಂಟಿಗಳು ಜನರಿಗೆ ತಲುಪಲಿ ಅಂತೇಳಿ ಈ ಒಂದು ಕಾರ್ಯಕ್ರಮನ ಮಾಡಿಕೊಂಡು ಗ್ಯಾರಂಟಿಗಳು ಕೊಟ್ಕೊಂಡು 6.5 ಲಕ್ಷನ ತಲುಪಬೇಕಲ್ಲ ಸರ್. BJPಯವರು ಬರೀ ಆಪೋಸಿಟ್ ಮಾಡ್ತಾರೆ. ಏನಾರು ಅವ್ರ ಗ್ಯಾರಂಟಿಗಳು ಬೇಡ ಅನ್ನೋದಾದರೆ ಅವರಿಂದನೇ ಶುರುವಾಗಲಿ, ನಮಗೆ ಬೇಡ ಯಾವುದೇ ಗ್ಯಾರಂಟಿಗಳು ತೊಗೊಳ್ಳೋಣ ಅಂತೇಳಿ ಅವರು ಫಸ್ಟ್ ಅವ್ರ ಕಡೆಯಿಂದ ಯಾರ್ಯಾರ ಕೈಲಿ ಕೊಡಿಸಿ, ನೀವು ತೊಗೊಂಡಿರೋ ಕೈಲಿ ಕೊಡಿಸಿ ನೀವು ಅಲ್ಲೂರಾ. ಆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಅಧಿಕಾರಕ್ಕೆ ಬಂದ ಮೇಲೆ ಒಂದು ಒಳ್ಳೆ ಅದು ಏನು ಅವರು ಇದಕ್ಕೆ ನೇರ ಅಕೌಂಟಿಗೆ ಬೀಳ್ತಾ ಇದೆ. ಅದರಿಂದ ಯಾವುದೇ ಥರ ಕಾರ್ಯಕರ್ತರಿಗೆ ಅವ್ರಿಗೆ ಹೊಟ್ಟೆ ಉರಿ ಬಂದಿದೆ ಅಷ್ಟೇ. ಯಾಕೆಂದ್ರೆ ಇಷ್ಟೊಂದು ಜನರಿಂದ ಜನರಿಗೋಸ್ಕರ ಬಂದಂಥ ಸರ್ಕಾರ ಜನರಿಗೆ ದುಡ್ಡು ಹೋಗ್ತಾ ಇದೆ. ಅದು ಒಟ್ಟು ಜನರಿಗೆ ಹೋಗ್ಲಿ ಸರ್, ನಿಮ್ಮ ಕಾರ್ಯಕರ್ತರ ದುಡ್ಡು ಆಗ್ತಿಲ್ಲ ನಮ್ಮ ಪ್ರಶ್ನೆ. ನೋಡಿ, ನಮ್ಮ ಕಾರ್ಯಕರ್ತರಿಗೆ ಅಂತಂದರೆ, ಏಕೆಂದರೆ ಅವರು ಹಿಂದಿನ ಸರ್ಕಾರಗಳೆಲ್ಲ ಮಾಡಿಲ್ವರಾ? ಕಾರ್ಯಕರ್ತರು ಕೂಡ ಜೊತೆಲಿ ಬದುಕಬೇಕು ಸ್ವಾಮಿ. ಅವರಿಗೋಸ್ಕರನೇ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಬದುಕಲಿ ಸರ್, ನೀವೇನೋ ಕೆಲಸ ಮಾಡ್ಕೊಳ್ಳಿ. ಜನರ ದುಡ್ಡು, ಸರ್ಕಾರ ತೆರಿಗೆ ದುಡ್ಡು ನಿಮಗೆ ಕೊಡ್ತಾರೆ. ಯಾವ ಮುಖ ಇಟ್ಕೊಂಡು ಮಾತಾಡ್ತಿರ್ರಿ? ನಮಗೆ ಕೊಡ್ಲಿ ಅಂತ ಏನು ಸರ್ಕಾರ ದುಡ್ಡು ಏನೋ ತೆರಿಗೆ ನೀವು ಕೊಟ್ಟಿದ್ರಾ ಸ್ವಾಮಿ? ಬನ್ನಿ ಜನರಿಗೋಸ್ಕರ ಮಾಡ್ತಾ ಇರೋ ಸರ್ಕಾರ, ಜನರಿಗೋಸ್ಕರ ದುಡ್ಡು ಕೊಡ್ತಾ ಇದ್ದೀವಿ. ಯಾರು ನಮ್ಮನೆಗೇನು ತೊಗೊಂಡು ಹೋಗ್ತಿಲ್ವಲ್ಲ, ಜನರಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀವಿ. ಆದರೆ ಈ ಥರ ಹೇಳ್ಕೊಂಡು ತಿರ್ಗೋದು ತಪ್ಪು. ನಿಮಗೆ ಗ್ಯಾರಂಟಿ ಬೇಡ ಅಂದರೆ ನೀವು ಇವತ್ತಿಂದನೇ ನೀವು ನಿಮ್ಮ ಮನೆಯಲ್ಲಿರೋಂಥ ಹೆಣ್ಮಕ್ಳು, ಕರೆಂಟು, ಮತ್ತು ಏನು ರೇಷನ್ನು, ಬಸ್ಸು ಎಲ್ಲನೂ ನೀವು ಬೇಡ ಅಂತ ಹೇಳಿ. ಅವರು ಗ್ಯಾರಂಟಿ ಅನುಷ್ಠಾನ ಸಮಿತಿಯಲ್ಲಿ
ತಾಲೂಕು ಮಟ್ಟದಲ್ಲಿ ಆಯಾ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ನ MLAಗಳಿಗೆ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರು ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿದ್ದಾರೆ. ಲೋಕಲ್ MLAಗೆ ಗೊತ್ತಿಲ್ಲ, 2 ಲಕ್ಷ 3 ಲಕ್ಷ ಜನಗಳಿಗೆ ಅವರು ಜನಪ್ರತಿನಿಧಿ ಆಗಿದ್ದಾರೆ. ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರು MLA ಗೊತ್ತಿಲ್ಲ, ಎಲ್ಲ ಇಲಾಖೆ ಮಂತ್ರಿಗಳು ಎಲ್ಲ ಇಲಾಖೆ ಅಧಿಕಾರಿಗಳನ್ನ ಸಭೆ ಕರಿತಿರುವಂಥದ್ದು, ಅವ್ರಿಗೆ ವಾರ್ನಿಂಗ್ ಮಾಡುವಂಥದ್ದು. ಅನೇಕ ಕಡೆ ಈ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅನೇಕ ಅಧ್ಯಕ್ಷರುಗಳು ಎಲ್ಲೊಂದು ಕಡೆ ಅಧಿಕಾರಿಗಳಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ, ಟ್ರಾನ್ಸ್ಫರ್ಗೆ ಲೆಟರ್ ಕೊಡ್ತಿದ್ದಾರೆ ಅಂತೇಳಿ ಗಂಭೀರ ಆರೋಪ ಆಗಿರ್ತಕ್ಕಂಥದ್ದು. ಹಾಗಾಗಿ ಶಿಕಾರಿಪುರದಲ್ಲಿ BJPಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಪ್ರತಿನಿಧಿಸುವಂತಕ್ಕಂಥ ಶಿಕಾರಿಪುರದಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಎಲ್ಲೊಂದು ಕಡೆ ವರ್ಗಾವಣೆ ಮಾಡಿಸ್ತಾರೆ ಅಂತೇಳಿ ಗಂಭೀರ ಆರೋಪ ಕೇಳಿ ಬಂದಿರುವಂಥದ್ದು. ಇದು ಎಲ್ಲೊಂದು ಕಡೆ ಈ ಅನುಷ್ಠಾನ ಸಮಿತಿ ಕಾಂಗ್ರೆಸ್ನ ಶಾಸಕರುಗಳಿಗೂ ಕೂಡ ಎಲ್ಲ ನುಂಗಲಾರದ ಬಿಸಿ ತುಪ್ಪವಾಗಿರ್ತಕ್ಕಂಥದ್ದು. ಈ ಅನುಷ್ಠಾನ ಸಮಿತಿ ಅಧ್ಯಕ್ಷರುಗಳೇ ಅಧಿಕಾರಿಗಳ ಸಭೆ ಕರಿತಿರುವಂಥದ್ದಲ್ಲಿ ಶಾಸಕರು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಇದೊಂಥರ ಎಲ್ಲ ಶಾಸಕರುಗಳು ಕೂಡ ಎಲ್ಲೊಂದು ಕಡೆ ಇವರು ಏನು ಹೇಳ್ತಾರಲ್ಲ ಬಿಸಿ ತುಪ್ಪ ಆಗಿರುವಂಥದ್ದು. ನಾನು ಒಂದು ಮಾತು ಹೇಳ್ಬೇಕಂತೀನಿ, ಕಾಂಗ್ರೆಸ್ದವ್ರು ಏನು ಮಾಡಿದ್ದಾರೆ, ಅವರಲ್ಲಿ ನಿರುದ್ಯೋಗಿ ಜಾಸ್ತಿ ಅಲ್ವಾ, ನಿರುದ್ಯೋಗಿಗಳು ಜಾಸ್ತಿ ಅವ್ರ ಬಳಿ. ಅದಕ್ಕೆ ಈ ಅನುಷ್ಠಾನಗಳು ಎಲ್ಲ ತಂದುಬಿಟ್ಟು ಅವರವರ ಅತೃಪ್ತ ಕಾರ್ಯಕರ್ತರನ್ನು ಬಂದು ಇಲ್ಲಿ ಹಾಕಿಬಿಟ್ಟು ದುಡ್ಡು ಕೊಡ್ತಾ ಇದ್ದಾರೆ. ಆಮೇಲೆ ಅವ್ರು ನೀವು ಹೇಳಿದ್ರೆ 15 ಕೋಟಿ ಅಲ್ಲ, ಅದು 25 ಕೋಟಿ ಬಜೆಟು. 25 ಕೋಟಿ ತೆರಿಗೆದಾರ ಹಣ ಇವತ್ತು ಕಾಂಗ್ರೆಸ್ದವರು ಪೋಲ್ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ. 52,000 ಕೋಟಿ ರೂಪಾಯಿ ಈ ಸರ್ತಿ ಅವರು ಬಜೆಟಲ್ಲಿ ಕೊಟ್ಟಿದ್ದಾರೆ ಫ್ರೀ ಅನುದಾನಕ್ಕೆ. ಅದ್ರ ಬದಲಿಗೆ DK ಶಿವಕುಮಾರ್ ಅವರು ಹೇಳಿದ್ರು ದೊಡ್ಡದಾಗಿ ಕಾರಿಡೋರ್ ಮಾಡ್ತೀವಿ, ಆ ಕಾರಿಡೋರ್ಗೆ ಯೂಸ್ ಮಾಡಿರಿ. ಎಲ್ರಿ ಬಜೆಟಲ್ಲಿ ಎಲ್ರಿ ದುಡ್ಡು, ಎಲ್ರಿ ಬಜೆಟಲ್ಲಿ ದುಡ್ಡು? ನಿಮಗೆ ಬಜೆಟಲ್ಲಿ ದುಡ್ಡಿಟ್ಟಿಲ್ಲ, ಅದಕ್ಕೆ ಎಲ್ಲರೂ ಸುಳ್ಳು ಹೇಳ್ತೀರಾ ನೀವು. ಬಜೆಟಲ್ಲಿ ದುಡ್ಡಿಲ್ಲ, ಬಜೆಟ್ ದುಡ್ಡಿಲ್ಲ, ಅದಕ್ಕೆ ನೀವು ಫ್ರೀ ಅನುದಾನ ಬಿಡಿ, ಫ್ರೀ ಕೊಡೋದು ಬಿಡಿ. ಬೆಂಗಳೂರು ಅಭಿವೃದ್ಧಿ ಆಗುತ್ತೆ. ಬೆಂಗಳೂರಲ್ಲಿ 1 ಕಿಲೋಮೀಟ್ರಿಗೆ ಹೋಗ್ಬೇಕಂದ್ರೆ ಮಿನಿಮಮ್ 20 ನಿಮಿಷ ಬೇಕಾಗ್ತದೆ. ಈಗ ಬೆಂಗಳೂರಲ್ಲಿ ಅಷ್ಟು ಕದ್ರೆ ಟ್ರಾಫಿಕ್ ಪ್ರಾಬ್ಲಮ್ ಆಗ್ತಾ ಇದೆ. ಅದ್ರ ಬಗ್ಗೆ ಏನಾರು ಮಾಡಿ. ಇಲ್ಲ ಬರೀ ಫ್ರೀ ಕೊಟ್ಟು ದೇಶ ಹಾಳು ಮಾಡ್ತಿದ್ದೀರಾ ನೀವು ಕೊಟ್ಟಿದ್ದೀರಾ, ನೀವು ಫ್ರೀ ಹೆಸರಲ್ಲಿ ಅಧಿಕಾರಕ್ಕೆ ಬರ್ತಿದ್ದೀರಾ. ನೀವು ಕೂಡ ಇವ್ರು ಮಾಡಿದಂತ ಅನಾಹುತದಿಂದ ಇಡೀ ದೇಶದ ಎಲ್ಲಾ ಪಕ್ಷಕ್ಕೆ ಕೊಡುವ ಅವ್ರು ಅನಾಹುತ ಮಾಡಿದ್ರು. ನೀವು ಬುದ್ಧಿವಂತರು, ನೀವು ಯಾಕೆ ದೆಹಲಿ ಚುನಾವಣೆಯಲ್ಲಿ ಉಚಿತ ಘೋಷಣೆ ಮಾಡಿದ್ರಿ, ಮಹಾರಾಷ್ಟ್ರಲ್ಲಿ ಘೋಷಣೆ ಮಾಡಿದ್ರಿ, ಆಯ್ತಾ? ನೀವಂದ್ರೆ ಹೇಳೋದೊಂದು ಮಾಡೋದೊಂದಾ? ನಿಮಗೂ ನೈತಿಕತೆ ಬೇಕಲ್ವಾ? ಎಸ್ ಮೇಡಮ್, ಈ ಹಣ ಫೋಲ್ ಮಾಡ್ತಿರೋದು ಎಷ್ಟು ಮಟ್ಟಿಗೆ ಸರಿ? ನೀವು ಮಹಾರಾಷ್ಟ್ರದಲ್ಲಿ ಇದೇ ಕೆಲಸ ಮಾಡ್ತಿದ್ದೀರಾ, ಕರ್ನಾಟಕದ ವಿಚಾರ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಏನಂದ್ರೆ ಈಗ ತೆರಿಗೆದಾರರ ದುಡ್ಡನ್ನ ಈ ಸರ್ಕಾರ ಕಾಂಗ್ರೆಸ್ಗೆ ಯಾರು ಕಾರ್ಯಕರ್ತರು ಕೊಡೋದು ಎಷ್ಟು ನ್ಯಾಯ? ಇದನ್ನ ಪೂರ್ವೋಚಿತವಾಗಿ ಎಲ್ಲಾ ಕೆಲಸಗಳಿಗೆ ಬಳಸಬೇಕು. ನೋಡಿ, ಈಗ ಪಶ್ಚಿಮದಿಂದ ಪೂರ್ವಕ್ಕೆ ಉತ್ತರಕ್ಕೆ ಕಾರಿಡಾರ್ 19,000 ಅಂತ ಡಿಕ್ಲೇರ್ ಮಾಡಿದ್ದಾರೆ. ಅದು ಘೋಷಣೆಗೆ ಉಳಿತವೆ ವಿನಃ ಅದ್ಯಾವುದು ಕಾರ್ಯರೂಪಕ್ಕೆ ಬರೋದೇ ಇಲ್ಲ. ಈಗೇನು ಇವ್ರು ಕೊಟ್ಟಿದ್ದಾರೆ ಗ್ಯಾರಂಟಿ ಯೋಜನೆಗೆ, ಹೋದ್ ಸರಿ ಇದ್ದಕ್ಕೂ ಇದಕ್ಕೂ ಎಷ್ಟು ವ್ಯತ್ಯಾಸ ಇದೆ? 57ರಿಂದ 51ಕ್ಕೆ ಬಂದಿದೆ. 5,000 ಕೋಟಿ ಎಲ್ಲೋಯ್ತು? ಕೇಳೋರಿಲ್ಲ. ಯಾಕೆ ಅಂದ್ರೆ ಏನೋ ರೀಸನ್, ಅವ್ರ ಹತ್ರ ಖಜಾನೆಯಲ್ಲಿ ದುಡ್ಡಿಲ್ಲ. ಸಮಸ್ಯೆ ಅಂದ್ರೆ ಸಮರ್ಥ ವಿಪಕ್ಷ ರಾಜ್ಯದಲ್ಲಿ ಇಲ್ಲ. ಯಾವೆಲ್ಲ ವಿಪಕ್ಷಗಳಿದೆ ಅವರು ಆಂತರಿಕ ಕಿತ್ತಾಟ, ಒಳಜಗಳ, ಶೀತಲ ಸಮರ, ಅಧಿಕಾರಕ್ಕಾಗಿ ಅಧಿಕಾರ ಲಾಲಸೆಗಾಗಿ ಕಿತ್ತಾಡ್ಕೊಂಡು, ಹಾಗಾಗಿ ಮಲಗಿರ್ತಕ್ಕಂಥ ಸರ್ಕಾರನ ಎಚ್ಚೆತ್ತಿಸ್ತಿಲ್ಲ. ಹಾಗಾಗಿ ಕಾಂಗ್ರೆಸ್ನವರು ಆಡಳಿತ ನಡೆಸ್ತಕ್ಕಂಥವ್ರು ಆಡಿದ್ದೇ ಆಟ, ಅವ್ರು ಮಾಡಿದ್ದೇ ಕೆಲಸ. ನೀವು ರಚನಾತ್ಮಕವಾಗಿ ಕೆಲಸ ಮಾಡ್ತಿಲ್ಲಲ್ಲ, ಹಾಗಾಗಿ ಅವ್ರಿಗೆ ಅದು ಅನುಕೂಲ ಆಗ್ತದೆ. ಎಸ್ ಯಜಮಾನ್ರೆ, ನೀವು ನಿಮ್ಮವ್ರಿಗೆ ಬುದ್ಧಿ ಹೇಳಬೇಕು, ಹಿರಿಯರಿದ್ದೀರಾ. ಸರ್ ಹೇಳೋಣ ಸರ್. ಈಗ ಫಸ್ಟ್ ಕಾಂಗ್ರೆಸ್ಸಿಗೆ ನಾವೇನು ಅಧಿಕಾರ ಜನ ಇಲ್ಲಿ ಕೊಟ್ಟರಲ್ಲ, ಫಸ್ಟ್ ತೊಗೊಂಡು ಹೊಡ್ಕೋಬೇಕು ನಾವು. ಫಸ್ಟ್ ನೀವು ಓಟ್ ಹಾಕಿಲ್ಲ ಅಂತಿದ್ರು ಅವ್ರು. ನೀವು ಓಟ್ ಹಾಕಿಲ್ಲ, ಜನ ಹಾಕಿರೋದು, ನೀವು BJP ಹಾಕಿರೋದು ಅಂತಿದ್ರು ಅವರು. ಇಲ್ಲ, ಆಮೇಲೆ ಅವರು ಗ್ಯಾರಂಟಿ ಏನು ಹಣ ಅಲ್ಲ, ಗ್ಯಾರಂಟಿಗೆ ಏನು ಹಣ ಕೊಡ್ತಾ ಇದಾರಲ್ಲ, ಒಂದು ನಿಮಿಷ ಗ್ಯಾರಂಟಿಗೆ ಏನು ಹಣ ಕೊಡ್ತಾ ಇದಾರಲ್ಲ ಕಾರ್ಯಕರ್ತರಿಗೆ, 136 ಶಾಸಕರು ಏನಿದಾರಲ್ಲ ಅವ್ರ ಜೇಬಿಂದ ಕೊಡಲಿ. ಅವರಿಗೆ ಸರ್ಕಾರದಿಂದ ಏನು ಕೊಡಬೇಕು? 3 ಕಸದ ಲಾರಿಗಳು ನಿಂತ್ಕೊತಾ ಇದೆ ಎಲ್ಲ ಕಡೆಗೂ. ಒಂದು ಕಸದ ಲಾರಿಗಳನ್ನು ಡಂಪಿಂಗ್ ಆಗ್ತಾ ಇಲ್ಲ. ಅದೇನಕ್ಕೆ ಡಂಪಿಂಗ್ ಆಗ್ತಾ ಇಲ್ಲ? ಅದು ಫಸ್ಟ್ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಬಿಟ್ಟು ತೊಲಗಬೇಕು. ತೊಲಗಿಸ್ತೀವಿ ನಾವು, ಅದನ್ನು ಬಿಡೋದಿಲ್ಲ.